ಈ ರೀತಿಯ ಅದ್ಭುತವಾದ ನಮ್ಮ ಕಾಜು ಬರ್ಫಿ ನೋಡಿ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ತುಂಬ ಸಾಫ್ಟ್ ಆದ ರುಚಿಯಾದ ಕಾಜು ಬರ್ಫಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. 500 ಗ್ರಾಮ್ ಅಷ್ಟು ಕಾಜು ತೊಗೊಂಡಿದ್ದೀನಿ. ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು. ಒಂದೇ ಸಮ ನಾವು ಮಿಕ್ಸಿ ಮಾಡಿಕೊಂಡ್ರೆ ಅದು ಬಿಸಿ ಬಂದು ಒಂದು ಆಯಿಲ್ ರಿಲೀಸ್ ಆಗುತ್ತೆ, ಅದಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಕೆಲವೊಂದು ಸ್ವೀಟು ಅಥವಾ ಯಾವುದೇ ಅಡುಗೆ ಮಾಡ್ಕೊಳ್ಳುವಾಗ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗ್ಬೋದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡಿ ಆದ ಮೇಲೆ ಜರಡಿ ಹಾಡ್ಕೊಳ್ಬೇಕು. ಅದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಒಂದು ಸ್ಟ್ರೈನರ್ ಇಡೋಣ. ಈ ಹದದಲ್ಲಿ ಪೌಡ್ರ್ ಮಾಡ್ಕೊಂಡಿರಬೇಕು. ಇದನ್ನು ಇವಾಗ ಸೋಸ್ಕೊಳ್ಳೋಣ. ತುಂಬ ದಪ್ಪ ಕಾಜು ಪೀಸಸ್ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಈ ತರಿ ಪೀಸಸ್ನ ಪಾಯಸ ಅಥವಾ ಇನ್ನಿತರ ಸ್ವೀಟಿಗೆ ಹಾಕ್ಕೊಳ್ಬೋದು. ಯಾವುದಾದ್ರೂ ಗ್ರೇವಿ ಮಾಡ್ಕೊಳ್ಳುವಾಗನೂ ರುಬ್ಬಿ ಹಾಕ್ಕೊಳ್ಬೋದು, ಅದನ್ನೇನು ವೇಸ್ಟ್ ಮಾಡುವ ಹಾಗೆ ಇಲ್ಲ. ಈ ಹದದಲ್ಲಿ ನೈಸ್ ಪೌಡ್ರ್ ಇರಬೇಕು. ಈ ಹದದಲ್ಲಿ ಕಾಜು ಪೌಡರ್ ರೆಡಿಯಾಗಿದೆ. ಇವಾಗ ಪಾಕ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಬಂದರೆ ಸಾಕು. 400 ಗ್ರಾಮ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಜಾಸ್ತಿ ಹಾಕೊಳ್ಳಬಾರ್ದು. ನೀರು ಸೇರಿಸ್ಕೊಳ್ಳೋಣ. ಅಳತೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಚಂದ ಮಿಕ್ಸ್ ಮಾಡಿಕೊಂಡು ಒಂದೆಳೆ ಪಾಕ ತಗೊಳ್ಳೋಣ. ಸಕ್ಕರೆ ಕರಗಿದ ಮೇಲೆ ಒಮ್ಮೆ ಚೆಕ್ ಮಾಡಿಕೊಳ್ಬೇಕು. ಸಕ್ಕರೆ ಎಲ್ಲ ಕರಗಿ ಈ ದೊಡ್ಡ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು, ಆವಾಗ ಚೆಕ್ ಮಾಡ್ಕೊಳ್ಬೇಕು ಒಂದೆಳೆ ಪಾಕ ಬಂದಿದೆಯಾ ಅಂತ. ಇನ್ನೊಂದು 2 ನಿಮಿಷ ಆಗಬೇಕು. ಈ ಹದದಲ್ಲಿರುವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಒಂದೆಳೆ ಪಾಕ ಬಂದಿದೆ. ಈಗ ಉರಿ ಕಡಿಮೆ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ ಕಾಜು ಪೌಡ್ರನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಹಾಲಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಚಂದ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಇಲ್ಲೇನೆ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ತೆಳ್ಳಗಿರುವಾಗನೇ ಒಂದು ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪುಡಿ ಹಾಕಿ ನಿಧಾನ ಉರಿಯಲ್ಲಿ ಒಂದು 8 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಈ ಹದದಲ್ಲಿ ತೆಗೆಯುವಾಗ ಲೇಯರ್ ಆಗಿ ಬೀಳ್ತಾ ಇರಬೇಕು, ಗಟ್ಟಿ ಲೇಯರ್. ಆವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಸೈಡಿಂದೆಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ಬೇಕು. ಬೇಗ ಗಟ್ಟಿ ಆಗುತ್ತೆ ಕಾಜು ಬರ್ಫಿ ಪಾಕ ಮಾಡುವಾಗ. ಈ ಹದದಲ್ಲಿ ಗಟ್ಟಿಯಾಗುವಾಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಬಾರ್ದು, ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೈಡಿಂದೆಲ್ಲ ಮಧ್ಯಕ್ಕೆ ಮಾಡ್ಕೊಳ್ಬೇಕು. ಪಾಕ ನೋಡಿ ಈ ಹದದಲ್ಲಿ ಗಟ್ಟಿಯಾಗಿ ಲೇಯರ್ ಆಗಿ ಬೀಳಬೇಕು. ಇದು ಕರೆಕ್ಟಾದ ಹದ. ಇವಾಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ತಾನೆ ಇರಬೇಕು, ಯಾಕೆಂತ ಹೇಳಿದರೆ ಬೇಗ ಗಟ್ಟಿಯಾಗಿ ಹೋಗುತ್ತೆ ಇದು. ಹಾಗಾಗಿ ಸಾಕಿದು ಸ್ಟವ್ ಆಫ್ ಮಾಡಿಕೊಂಡು
ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅಗಲವಾದ ತಟ್ಟೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗೋಗುತ್ತೆ. ಒಲೆ ಮೇಲೆ ಇರುವಾಗನೇ ಗಟ್ಟಿ ಮಾಡ್ಕೊಳ್ಬಾರ್ದು, ಅದು ಚೆನ್ನಾಗಾಗಲ್ಲ. ನೋಡಿ, ಈ ಹದದಲ್ಲಿ ಗಟ್ಟಿ ಆಗುವಾಗ ಒಂದು ಪೇಪರ್ ಕವರ್ ಮೇಲೆ ಹಾಕೊಳ್ಳೋಣ. ಈ ರೀತಿಯ ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಬಿಸಿ ಇರುವಾಗನೇ ಈ ಪ್ರಾಸೆಸ್ ಎಲ್ಲ ಮಾಡ್ಕೊಳ್ಬೇಕು. ಈ ರೀತಿಯ ಪ್ರಾಸೆಸ್ ಎಲ್ಲ ಮಾಡಿಕೊಂಡ್ರೆ ಕಾಜು ಬರ್ಫಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಮತ್ತೊಂದು ಕವರ್ ಮೇಲೆ ಹಾಕ್ಕೊಂಡು ಒಂದೇ ಸಮ ಬರುವ ಹಾಗೆ ಲಟ್ಟಿಸ್ಕೊಳ್ಳೋಣ. ಫಸ್ಟಿಗೆ ಈ ರೀತಿ ತಟ್ಕೊಳ್ಬೇಕು. ಈ ಹದದಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೆನೂ ಬೇಡ. ಈ ರೀತಿಯಲ್ಲಿ ಸಿಲ್ವರ್ ಲೀಫನ್ನು ಹಾಕೊಳ್ಳೋಣ. ಇವಾಗ ಈ ರೀತಿಯ ಒಂದು ಸ್ಕೇಲ್ನ ಸಹಾಯದಿಂದ ಕಟ್ ಮಾಡಿಕೊಳ್ಳೋಣ. ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯ ಅದ್ಭುತವಾದ ನಮ್ಮ ಕಾಜು ಬರ್ಫಿ ನೋಡಿ, ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ನೀವು ಟ್ರೈ ಮಾಡಿ. ತುಂಬ ಸಾಫ್ಟ್ ಆದ ರುಚಿಯಾದ ಕಾಜು ಬರ್ಫಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಅದ್ಭುತವಾದ ಕಾಜು ಬರ್ಫಿನ ಇವತ್ತು ನಾನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡ್ಕೋಬೇಕು ಅಷ್ಟೇ. ಮನೆಯಲ್ಲೇ ಮಾಡಿಕೊಂಡ್ರೆ ಹಬ್ಬ ಹರಿದಿನಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಶಾಪಿಂದ ತಂದಿದಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ತುಂಬ ಜನರು ವಿಡಿಯೋ ನೋಡ್ತಾರೆ ಬಟ್ ಲೈಕ್ ಮಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಲೈಕ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.